ಇವತ್ತ 6 ವರ್ಷದಿಂದ ಇಲ್ಲೇ ನಮ್ಮಲ್ಲಿ ಒಬ್ಬರಿಗೆ ಅವ್ರಿಗೂ ಅಲ್ಲೇ ಒಂದು ಎಲ್ಲ ಟ್ರೀಟ್ಮೆಂಟು ಹೊರಗಡೆ ಅದೇ 6 ವರ್ಷ ಆಗಿದೆ. ಅವ್ರಿಗೆ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಅಷ್ಟು ಕಡಿಮೆ ಆಗಿಲ್ಲ. ಅವ್ರದ್ದು ಪ್ರಶ್ನೆ ಏನಂದರೆ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನಾವು ರೈತರು ಮತ್ತು ಬೇರೆ ಎಲ್ಲ ಕೆಲಸ ಮಾಡ್ತೀನಿ, ಅದರಿಂದ ನೋವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಮಾಡೋ ಹಾರ್ಡ್ ವರ್ಕಿಗೂ ಮತ್ತು ನಾವು ಮಾಡ್ತಕ್ಕಂಥ ನಮಗೆ ಬಂದಿರತಕ್ಕಂಥ ಸಂಧಿವಾತಕ್ಕೆ ಯಾವುದೇ ಸಂಬಂಧ ಇಲ್ಲ. ಸಂಧಿವಾತ ಅನ್ನೋದು ಬಂದು ಅದು ಬೇಸಿಕಲಿ ದಟ್ ಈಸ್ ಎ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತಾರೆ. ಬಟ್ ಜಾಯಿಂಟ್ ಡಿಸೀಸ್ನ ಇನ್ನೊಂದು ಸ್ವಲ್ಪ ಲೇಯರಿಂಗ್ ಮಾಡಿದ್ರೆ ಅದು ಎಲ್ಲಿಗೆ ಸಂಬಂಧ ಇದೆ ಅಂತಂದರೆ ಗಟ್ಟಿಗೆ ಸಂಬಂಧ ಇದೆ. ಸೊ ಗಟ್ ಜಾಯಿಂಟ್ ಆಕ್ಸೆಸ್ ಅಂತ ಅದು ದಟ್ ಆಕ್ಸೆಸ್ ಈಸ್ ಡಿಸ್ಟರ್ಬ್ಡ್. ಬೇಸಿಕಲಿ ಗಟ್ ಡಿಸೀಸ್ ಅಂತ ಕರಿಬೋದು, ಯಾಕಂದರೆ ಇದು ಆಟೋ ಇಮ್ಯೂನ್ ಕಂಡೀಷನ್ ಆಗಿರೋದ್ರಿಂದ. ಸೊ ಎಲ್ಲ ಆಟೋ ಇಮ್ಯೂನ್ ಕಂಡೀಷನ್ಸ್ಗೂ ನಮ್ಮ ಗಟ್ ಡಿಸ್ಟರ್ಬ್ ಮಾಡ್ತಕ್ಕಂಥ ಫುಡ್ಸ್ನ ನಾವು ತೊಗೊಂಡ್ಬಿಟ್ರೆ ನಾವು ಅಲ್ಲಿ ಆ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಗಟ್ ಡಿಸ್ಟರ್ಬ್ ಮಾಡ್ತಕ್ಕಂಥ ಫುಡ್ಸ್ ಬಂದರೆ ಯಾವುದೇ ಗಟ್ ಡಿಸ್ಟರ್ಬ್ ಮಾಡೋ ಫುಡ್ ಅಂತಂದರೆ ನಮಗೆ ಯಾವುದು ಇವಾಗ ಏನಾದ್ರು ತಿಂದರೆ ಅದು ಅಸಿಡಿಟಿ ಆದರೆ ಮಾತ್ರ ಅದು ಗಟ್ ಡಿಸ್ಟರ್ಬ್ ಆಗುತ್ತೆ, ಅಸಿಡಿಟಿ ಆಗಿಲ್ಲ ಅಂದರೆ ಗಟ್ ಡಿಸ್ಟರ್ಬ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದಲ್ಲ. ಈಗ ಹಾಲು ಕುಡಿದ್ರೆ ಹಾಲಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದರೆ ಅಥವಾ ನಮಗೆ ಗಟ್ ಟಾಲರೆನ್ಸ್ ಇದ್ದರೆ ಅಲ್ಲಿ ಹಾಲು ಕುಡಿಬೋದಲ್ವಾ ಅಂತಕ್ಕಂಥದ್ದು ಇರುತ್ತೆ, ಅದೂ ಅಲ್ಲ. ಸೊ ಗಟ್ ಡಿಸ್ಟರ್ಬೆನ್ಸ್ ಅಂದರೆ ನಮಗೆ ವಿಸಿಬಲಿ ಅಂದರೆ ಸಿಂಪ್ಟಮ್ಯಾಟಿಕಲಿ ಬಂದಿಲ್ಲದೆ ಇರ್ಬೋದು, ನಮ್ಗೆ ಅಸಿಡಿಟಿ ಆಗಲಿ, ಬ್ಲೋಟಿಂಗ್ ಆಗಲಿ ಅಥವಾ ಫ್ಲಟುಲೆನ್ಸ್ ಆಗಲಿ ಅದು ಬಂದಿಲ್ಲದೆ ಇರ್ಬೋದು. ಬಟ್ ಇದು ಬೇಸಿಕಲಿ ಬಂದು ಅವು ಕೆಲವು ಫುಡ್ಸು ಅದು ಗಟ್ಟನ್ನ ಡಿಸ್ಟರ್ಬ್ ಮಾಡ್ತವೆ. ಯಾವುದು? ಡೈರಿ ಮತ್ತು ಗ್ಲೂಟೆನ್.